ಸರ್ ನಮಸ್ತೆ, ನನ್ನ ಹೆಸರು ಮಾದೇವಸ್ವಾಮಿ ಅಂತ. ನಾವು ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಮ್ಮಲ್ಲಿ ಒಂದು 200 ವೆರೈಟಿ ಗಿಡಗಳನ್ನ ನಾವು ಮಾಡ್ತಾಯಿದ್ದೀವಿ ಸರ್. ನಾವು ನರ್ಸರಿ ಸ್ಟಾರ್ಟ್ ಮಾಡಿ ಒಂದು 12 ವರ್ಷ ಆಗಿದೆ. ಎಲ್ಲ ಥರ ಗಿಡಗಳು ರೈತರು ಕೊಟ್ಟಿದ್ದೀವಿ, ಎಲ್ಲ ಕಡೆಯೂ ಚೆನ್ನಾಗಿ ಫಸಲು ಬರ್ತಾಯಿದೆ. ಈಗ ನಮ್ಮ ಹತ್ರ ಒಂದು ಹೊಸ ವೆರೈಟಿ ಸೀಬೆ ಇದೆ ಸರ್, ರೆಡ್ ಡೈಮಂಡು ಮತ್ತು ವೈಟ್ ಡೈಮಂಡ್ ಅಂತ. ಈಗ ನಾವು ವೈಟ್ ಡೈಮಂಡು ಸೀಡ್ಲೆಸ್ ಗಿಡಗಳನ್ನ ಇಲ್ಲ ನೆಟ್ಟಿದ್ದೀನಿ. ಅದು ಯಾವ ಥರ ಕಾಯಿ ಬಂದಿದೆ, ಅದು ಸೀಡ್ಲೆಸ್ಸಾ ಇಲ್ಲ ಯಾವ ಸೈಜ್ ಬರುತ್ತೆ ಅಂತ ಅದೊಂದು ಗಿಡದ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ. ಇದು ವೈಟ್ ಡೈಮಂಡ್ ಅಂತ, ಇದು ಗ್ರಾಫ್ಟೆಡ್ ಗಿಡ ಸರ್. ಇದು ಈ ಗಿಡ ಹೊಸ ವೆರೈಟಿ ಸೀಡ್ಲೆಸ್ಸು. ಇದು ನಮಗೆ ಹೊಸ್ದಾಗಿ ಬಂದಿರೋದ್ರಿಂದ ರೈತರಿಗೆ ಕೊಡೋಕ್ಕೆ ಮುಂಚೆ ನಾವು ಟೆಸ್ಟ್ ಮಾಡಬೇಕಲ್ಲ, ಹಂಗಾಗಿ ಒಂದು ಗಿಡ ನೆಟ್ಟಿದ್ದೀವಿ. ಅದರಲ್ಲಿ ಕಾಯಿ ಬಂದಿದೆ. ಅದು ಕಾಯಿ ಯಾವ ಸೈಜ್ ಬಂದಿದೆ, ಒಳಗಡೆ ಯಾವ ಥರ ಇದೆ ಆ ಥರ ಇಲ್ಲಿ ಒಂದು ಗಿಡ ನೆಟ್ಟಿರೋದ್ರಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ, ನೋಡೋಣ ಈಗ ಗಿಡನ. ಸರ್ ಇನ್ನೂ ಹಣ್ಣಾಗಿಲ್ಲ, ಇದು ಸುಮ್ಮನೆ ಸ್ಯಾಂಪಲ್ ನೋಡೋಕ್ಕೋಸ್ಕರ ಕಿತ್ತಿರೋದು, ಇನ್ನೂ ಹಣ್ಣಾಗಿಲ್ಲ. ನೋಡೋಣ ಒಳಗಡೆ ಸೀಡ್ ಇದೆಯಾ ಸೀಡ್ ಇಲ್ವ ಅಂತ ನೋಡೋಣ ರೀ. ಅಂದರೆ ಹಣ್ಣಾಗಿದ್ದರೆ ಸ್ವಲ್ಪ ಸ್ಮೂತಾಗಿರುತ್ತೆ, ಹಣ್ಣಾಗಿಲ್ಲವಲ್ಲಂದರೆ ಸ್ವಲ್ಪ ರಫು, ಬಟ್ ಒಂದು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಈ ಥರ ಹಣ್ಣಿದ್ರೆ ನಮ್ಗೆ ಬೇಗ ಕೆಡಲ್ಲ, ಸ್ವಲ್ಪ ಮಾರ್ಕೆಟಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಸೀಡ್ಲೆಸ್ಸು ಸರ್. ಇದು ಸೀಡ್ಲೆಸ್ ಅಂತಂದರೆ ಬೇರೆ ಗಿಡಗಳ ಹಣ್ಣಿನಲ್ಲಿ ಪೂರ್ತಿ ಹಣ್ಣಿರೋ ಸೀಡ್ಸ್ ಇರುತ್ತೆ. ಇದರಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತೆ, ಮತ್ತು ಸೀಡ್ಸು ಜಾಸ್ತಿ ಇರೋಲ್ಲ, ಎಲ್ಲೋ ಒಂದೊಂದು ಸೀಡ್ಸ್ ಇರುತ್ತೆ. ಮತ್ತು ನಿಮಗೆ ಈ ಥರ ಹಣ್ಣಿನ ಗಿಡಗಳು ಒರಿಜಿನಲ್ ವೆರೈಟಿ ಬೇಕು ಅಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಥರ ಅಂದರೆ ಗಿಡ ಕೊಡೋದಲ್ಲದೆ ನಿಮಗೆ ಮಾಹಿತಿ ಕೊಡ್ತೀವಿ. ಗಿಡ ನೆಟ್ಬಿಟ್ಟು ಅದೇ ಪ್ರೋನಿಂಗ್ ಮಾಡೋದು, ಗೊಬ್ಬರ ಹಾಕೋದು, ಪ್ರತಿಯೊಂದು ನೀವು ಆರ್ಗಾನಿಕ್ ಅಂದರೆ ಆರ್ಗಾನಿಕ್ಕು, ಕೆಮಿಕಲ್ ಅಂದರೆ ಕೆಮಿಕಲ್, ಆ ಥರ ನಿಮಗೆ ಮೇಂಟೈನ್ ಮಾಡೋ ಥರ ನಾವು ಫ್ರೀ ಗೈಡೆನ್ಸ್ ಮಾಡಿಕೊಡ್ತೀವಿ ನೋಡಿ. ಸೀಡ್ಲೆಸ್ಸು ಮಧ್ಯದಲ್ಲಿ ಮಾತ್ರ ಸೀಡ್ಸ್ ಇದೆ, ಆಪಲ್ ಥರ. ಅದು ಬಿಟ್ಟರೆ ಮಧ್ಯೆ ಬಾಕಿದೆಲ್ಲ ಸೀಡ್ಸ್ ಇಲ್ವ ನೋಡಿ. ಇಲ್ಲಿ ಮಾತ್ರ ಎಲ್ಲೋ ಒಂದೊಂದು ಸೀಡ್ಸ್ ಇದೆ, ಬಾಕಿ ಎಲ್ಲ ಸೇಮ್ ಆಪಲ್ ಥರನೇ ಸೇಮ್ ಸೀಡ್ಲೆಸ್ಸು. ವೈಟ್ ಡೈಮಂಡ್ಸ್ ಇವೆ. ನೋಡಿ ನೋಡ್ಬೋದು ನೀವು, ಸೀಡ್ಸು ಎಲ್ಲೋ ಒಂದು ಟೋಟಲ್ ಪೀಸ್ಗೆ ಒಂದೊಂದು ಸೀಡ್ ಸಿಗ್ಬೋದು ಅಷ್ಟೇ ನಿಮಗೆ. ವೈಟ್ ಡೈಮಂಡ್ಸ್ ಇವೆ, ಸೀಡ್ಲೆಸ್ಸು. ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಫುಲ್ ಗಟ್ಟಿ ಇದೆ. ನೀವೇ ನೋಡ್ಬೋದು ಈಗ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಹೆಂಗಿತ್ತು ಅಂತ. ಹಂಗಾಗಿ ಮಾರ್ಕೆಟಿಂಗ್ ಚೆನ್ನಾಗಿದೆ, ಮಾಡ್ಬೋದು ಬೇಕಾದರೆ.